ನಮಸ್ಕಾರ, ವೆಲ್ಕಮ್ ಟು ಟಿಂಕುಸ್ ಕಿಚನ್. ಡೈಲಿ ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗುತ್ತೆ. ಅದಕ್ಕೆ ಇವತ್ತು ನಾನು ಡಿಫ್ರೆಂಟಾಗಿರಲಿ ಅಂತ ಸಬ್ಬಕ್ಕಿ ಹೆಸರುಬೇಳೆ ದೋಸೆ ರೆಸಿಪಿನ ಮಾಡ್ತಾಯಿದ್ದೀನಿ. ಬನ್ನಿ, ಅದಕ್ಕೆ ಬೇಕಾಗೋಂಥ ಪದಾರ್ಥಗಳು: ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, 2 ಟೊಮೊಟೊ, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ನಾನು ಸಣ್ಣಗೆ ಹೆಚ್ಚಿಟ್ಕೊತೀನಿ. ನಾನು 1 ಕಪ್ ಸಬ್ಬಕ್ಕಿ ತೊಗೊಂಡಿದ್ದೆ. ಅದು ಸಬ್ಬಕ್ಕಿನ ನೈಟೇ ನೆನೆ ಹಾಕ್ಕೊಂಡಿದ್ದೆ. ಬೆಳಗ್ಗೆ ತಿಂಡಿ ಮಾಡಬೇಕು ಅಂದರೆ ನೈಟೇ ನೆನೆ ಹಾಕೋಬೇಕು. ಇಲ್ಲ ಸಂಜೆ ತಿಂಡಿ ಮಾಡ್ತೀನಿ ಅಂದರೆ ಬೆಳಗ್ಗೆ ನೆನೆ ಹಾಕೊಂಡು ಸಾಕಾಗುತ್ತೆ. ಮತ್ತು ಹೆಸರುಬೇಳೆನೂ ತೊಗೊಂಡಿದ್ದೆ 1 ಕಪ್ಪು. ಹೆಸರುಬೇಳೆ ಮತ್ತು ಸಬ್ಬಕ್ಕಿನ ನೆನೆ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರು ಹಾಕ್ಕೊಂಡು ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಒಂದು ಹದ ಬರಬೇಕು, ಅದು ಆ ಥರ ಕಲಿಸ್ಕೋಬೇಕು. ಜಾಸ್ತಿ ತೆಳುವೂ ಆಗಬಾರ್ದು ಮತ್ತು ಗಟ್ಟಿನೂ ಆಗಬಾರ್ದು, ಆವಾಗ ದೋಸೆ ಚೆನ್ನಾಗಿ ಬರಲ್ಲ. ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ನೆನೆ ಹಾಕೋಬೇಕು. ನೋಡಿ, ಈ ಥರ ನೀಟಾಗಿ ಕಲಿಸ್ಕೋಬೇಕು. ಹಿಟ್ಟಿಗೆ ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಕಲಿಸ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಕಲಿಸ್ಕೊಬೇಕು. ಅದು ಹಿಟ್ಟನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಒಂದು ತವ ಇಡ್ತಾಯಿದ್ದೀನಿ. ತವಕ್ಕೆ ಒಂದು ತವ ಕಾದಾದ್ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ತವನ ನೀಟಾಗಿ ಕಾಯಕ್ಕೆ ಬಿಡಬೇಕು, ಇಲ್ಲ ದೋಸೆ ಕಿತ್ತೋಗ್ಬಿಡುತ್ತೆ.
ನೋಡಿ ತವ ಬಿಸಿಯಾಗಿದೆ. ಈಗ ನಾನು ದೋಸೆನ ಹಾಕ್ತಾಯಿದ್ದೀನಿ ತವ ಮೇಲೆ. ದೋಸೆನ ಹಾಕಿ ಅದರ ಮೇಲೆ ನಾನು ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಬೇಯೋದಕ್ಕೆ ಮಾಡಬೇಕು. ಮೇಲ್ಗಡೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ದೋಸೆ ಮೇಲೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ದೋಸೆ ನೀಟಾಗಿ ಬೇಯಬೇಕು. ನೋಡಿ ತುಂಬ ಸಿಂಪಲ್ ಆದ ಟೇಸ್ಟಿಯಾದ ಹೆಸರುಬೇಳೆ ಸಬ್ಬಕ್ಕಿ ದೋಸೆ ರೆಡಿಯಾಗಿದೆ.